ಈಗ ರಾಶಿಗಳತ್ತ ಗಮನ ಹರಿಸುವಂತಹ ಸಮಯ. ಮೊದಲ 3 ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಈಗ ಶಾಸ್ತ್ರಿಗಳೇ ಕರ್ಕಾಟಕ, ಸಿಂಹ, ಕನ್ಯಾ ರಾಶಿ ಬಗ್ಗೆ ನೋಡೋಣ. ಕರ್ಕಾಟಕ ರಾಶಿಯವರಿಗೆ ಅಲ್ಲಿಗೆ ಬರ್ತಾ ಇದ್ದಾನೆ ಗುರು. ಹೀಗಾಗಿ ಕರ್ಕಾಟಕ ರಾಶಿಗೆ ಗುರು ಬಂದರೆ ಚಾಂದ್ರೇ ರತ್ನ ಸುತಸ್ವದಾರ ವಿಭವ ಪ್ರಜ್ಞಾಸು ಖೈರನ್ವಿತ ಅಂತ ಹೇಳುತ್ತೆ ಶಾಸ್ತ್ರ. ಹೀಗಾಗಿ ನಿಮ್ಮ ರಾಶಿಗೆ ಗುರು ಬಂದಾಗ ಗುರುಬಲ ಇಲ್ವಾ ಅಂತಂದರೆ ಗುರುಬಲ ಇರಲ್ಲ. ಆದರೆ ವಿಶೇಷ ಉಚ್ಚಸ್ಥಾನದಲ್ಲಿ ಸಂಚರಿಸುವಾಗ ಒಳ್ಳೆಯ ಫಲವನ್ನಂತೂ ಕೊಡ್ತಾನೆ ಅಂತ ಶಾಸ್ತ್ರಗಳು ಹೇಳಿವೆ, ಗ್ರಂಥಗಳು ಸೂಚಿಸಿವೆ. ಹೀಗಾಗಿ ವೃತ್ತಿಯಲ್ಲಿ ವಿಶೇಷ ಅವಕಾಶಗಳು, ಧನಧಾನ್ಯ ಸಮೃದ್ಧಿ ಉಂಟಾಗ್ತಕ್ಕಂಥದ್ದು. ಸ್ತ್ರೀಯರಿಗೆ ಸಾಲ ಶತ್ರುಗಳ ಬಾಧೆ ಇರುತ್ತೆ, ಸ್ವಲ್ಪ ಹುಷಾರು. ಆರೋಗ್ಯದಲ್ಲಿ ಕೊಂಚ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಇದೆ. ಗೋಚಾರದಲ್ಲಿ ಗುರು ಸಂಚರಿಸುವಾಗ ಜನ್ಮದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಅಂತ ಸೂಚಿಸುತ್ತೆ. ಯಾಕೆಂದರೆ ಅವನು ನಿಮ್ಮ ರಾಶಿಗೆ ಷಷ್ಠಾಧಿಪತಿ, ರೋಗಾಧಿಪತಿ. ಹೀಗಾಗಿ ಅದರ ಪ್ರಭಾವವನ್ನು ಸ್ವಲ್ಪ ಮಟ್ಟಿಗೆ ಸೂಚಿಸ್ತಾನೆ. ಹೀಗಾಗಿ ಉದರ ಬಾಧೆಗಳು, ಇಂಟೆಸ್ಟೈನಿಗೆ ಸಂಬಂಧಿಸಿದ ಹಾಗೆ ಕಿಬ್ಬೊಟ್ಟೆ ಸಂಬಂಧಿಸಿದ ಇರತಕ್ಕಂಥ ಸಮಸ್ಯೆಗಳು ಉಂಟಾಗ್ಬೋದು, ಸ್ವಲ್ಪ ಹುಷಾರು. ಅದರ ಹೊರತಾಗಿ ಅವನು ಭಾಗ್ಯಾಧಿಪತಿಯೂ ಹೌದು, ಹೀಗಾಗಿ ಅದೃಷ್ಟವನ್ನು ತಂದುಕೊಡ್ತಾನೆ. ಹೀಗಾಗಿ ಅಲ್ಲಿ ಶೋಭಾವಾನ್ ಸುಕೃತಿ ಅಂತೆಲ್ಲ ಹೇಳಿದೆ. ಸುಕೃತಿ ಅಂದರೆ ಒಳ್ಳೆಯ ಫಲವನ್ನು, ಧರ್ಮ ಫಲವನ್ನು, ಅದೃಷ್ಟ ಫಲವನ್ನು ತಂದುಕೊಡ್ತಾನೆ ಅಂತ. ಚಿರಾಯುಹು ಅಂತಲೂ ಹೇಳಿದೆ. ಏನು ಅಂಥ ಪ್ರಮಾದ ಆಗೋದಿಲ್ಲ, ಆರೋಗ್ಯಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಏರುಪೇರಾಗಬಹುದು ಅಷ್ಟೇ ಅಂತಲೂ ಹೇಳಿದೆ. ಹೀಗಾಗಿ 2-3 ಅಂಶಗಳನ್ನು, 2-3 ಕೃತಿಗಳ ಗ್ರಂಥಗಳಲ್ಲಿ ಏನೇನು ಹೇಳಿದೆಯೋ ಅದೆಲ್ಲವನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಹೀಗಾಗಿ ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಆರೋಗ್ಯ, ಧನಧಾನ್ಯ ಸಮೃದ್ಧಿ ಇದೆಲ್ಲ ವಾರದ ಆದಿಯಲ್ಲೇ ಕಾಣ್ತೀರಾ. ವ್ಯಯದಲ್ಲಿ ಶುಭಗ್ರಹ ಬುಧ ಇದ್ದಾನೆ, ಶುಕ್ರನೂ ಇದ್ದಾನೆ. ಸ್ವಲ್ಪ ಖರ್ಚು ಇದೆ. ಆತ್ಮೀಯರಿಗಾಗಿ, ಇಷ್ಟಪಟ್ಟವರಿಗಾಗಿ ಒಂದಷ್ಟು ಖರ್ಚು ಮಾಡ್ತಕ್ಕಂಥದ್ದು, ಅವರಿಗಾಗಿ ಅಳದಾಟ, ಓಡಾಟ, ಅವರಿಗಾಗಿ ಪರಿಶ್ರಮ ತಗೊಳ್ತಕ್ಕಂಥದ್ದು ಇದೂ ಇದೆ. ಅದು ಪರಿಶ್ರಮ ಹೇಗೆ ಅಂತಂದರೆ, ಇನ್ನೊಬ್ಬ ಇಷ್ಟಪಟ್ಟವರಿಗೆ ಪರಿಶ್ರಮ ತೊಗೊಂಡ್ರೆ ಅದು ಪರಿಶ್ರಮ ಅನಿಸಲ್ಲ, ಅದು ಪ್ರೀತಿನೇ ಅನಿಸುತ್ತೆ. ಆ ರೀತಿಯಲ್ಲಿ ಇದೆ. ಹೀಗಾಗಿ ಕರ್ಮಾಧಿಪತಿ ಅಂತೂ ಚೆನ್ನಾಗಿದ್ದಾನೆ. ಹೀಗಾಗಿ ವೃತ್ತಿಯಲ್ಲಿ ಏನೂ ತೊಡಕಿಲ್ಲ. ಹೀಗಾಗಿ ನೀವು ಧೈರ್ಯವಾಗಿ ಇರಬಹುದು. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಹೆಚ್ಚಿನ ವ್ಯಯ, ಓಡಾಟ, ಅಲೆದಾಟ, ಇದು ಸ್ವಲ್ಪ ಪರಿಶ್ರಮ ಅನಿಸುತ್ತೆ. ಆದರೆ ಸ್ತ್ರೀಯರಿಗೆ ಅಧಿಕ ಖರ್ಚಾಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಸಾಮರಸ್ಯ ಇತ್ಯಾದಿ ಕಾಣ್ತೀರಾ. ಗೌರವ, ಮನ್ನಣೆ ಸಿಗುತ್ತೆ. ವ್ಯಾಪಾರದಲ್ಲೂ ವಿಶೇಷ ಅನುಕೂಲಗಳನ್ನು ಕಾಣ್ತೀರಾ. ಹೀಗಾಗಿ ಚೆನ್ನಾಗಿದೆ. ಈ ವಾರ ಗಮನಿಸ್ಕೊಂಡ್ರೆ ಹೇಗಿದೆಯಪ್ಪ, ಗುರುವಿನ ಸಂಚಾರ ನಿಮ್ಮ ಪಾಲಿಗೆ ಹೇಗಿದೆ ಅಂದರೆ ಶುಭ ಫಲವನ್ನೇ ತಂದು ಕೊಡ್ತಾ ಇದೆ. ಹೀಗಾಗಿ ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಇನ್ನು ಸಿಂಹರಾಶಿಗೆ ಹೋಗೋಣ. ಇದು ಪರಿಹಾರ ಏನಪ್ಪ ಅಂತಂದರೆ, ನೀವು ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಬಹುದು. ಯಾಕೆಂದರೆ ಶುಕ್ರ ವ್ಯಯದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಬರಬೇಕಲ್ಲ, ಧನಲಕ್ಷ್ಮಿ ಬಂದರೆ ಖರ್ಚು ಮಾಡಬಹುದು. ಹೀಗಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿಯವರು ಸ್ವಲ್ಪ ಹುಷಾರಾಗಿರಬೇಕು. ವೃತ್ತಿಯಲ್ಲಿ ಅನಿರೀಕ್ಷಿತ ತೊಡಕುಗಳು, ವ್ಯತ್ಯಾಸ, ಲಾಭ ಇದೆ ಇಲ್ಲ ಅಂತಲ್ಲ. ಯಾಕಂದರೆ ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ. ಹೇಗೆ ವೃತ್ತಿಗೆ ಸಂಬಂಧಿಸಿದಾಗಿ ನಿಮಗೆ ತೊಂದರೆ ಆಗೋದಿಲ್ಲ. ಅಲ್ಲಿ ವಾಗಾಧಿಪತಿಯೂ ಸೇರಿದ್ದಾನೆ. ನೋಡಿ, ಗುರುಬಲ ಹೋಗ್ತಾ ಇದೆ, ಆದರೆ ಧನಬಲ ಇದೆ. ಗುರುಬಲ ಇಲ್ಲದೆ ಇದ್ದರೂ ಧನಬಲ ಚೆನ್ನಾಗಿದೆ, ವಾಗ್ಬಲ ಚೆನ್ನಾಗಿದೆ, ಕುಟುಂಬ ಬಲ ಚೆನ್ನಾಗಿದೆ. ಹೀಗಾಗಿ ಮಾತು ಮತ್ತು ಬರವಣಿಗೆ ಇಂಥ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ, ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಈ ಯಾವುದನ್ನು ಬ್ಯಾಂಕಿಂಗು ಇತ್ಯಾದಿ, ಶಿಕ್ಷಣ ಸಂಸ್ಥೆಗಳು ಇತ್ಯಾದಿ ಅಂಥ ಕ್ಷೇತ್ರಗಳಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿದೆ. ಕಲಾ ಸಾಹಿತ್ಯ ಈ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿದೆ. ಆತ್ಮೀಯರು ಸ್ವಲ್ಪ ದೂರ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ. ವೃತ್ತಿ, ಮಕ್ಕಳಿಂದ ಸಹಾಯ, ಚುರುಕು ಬುದ್ಧಿಯನ್ನು ಕಾಣಬಹುದು. ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ನಾವು ಯಾವುದು ತೊಡಕಿದೆಯೋ ಅದ್ರ ಕಡೆ ಯಾಕಪ್ಪ ಯೋಚನೆ ಮಾಡೋದು, ಯಾವುದು ಬಲ ಇದೆಯೋ ಅದನ್ನು ತಲೆಯಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ ಇದನ್ನು ಬರೆದಿದ್ದೀನಿ. ಗುರುಬಲ ಹೋಗಿದೆಯಲ್ಲ ಅಂತ ನೀವು ಕಂಗಾಲಾಗೋದಕ್ಕಿಂತ, ವ್ಯಥೆ ಪಡೋದಕ್ಕಿಂತ ಬೇರೆಲ್ಲ ಸಮೃದ್ಧಿಗಳು, ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದರೆ ಬಹುಭಾಗ್ಯ ಸಮನ್ವಿತ ಅಂತ ಹೇಳಿದೆ. ಹೀಗಾಗಿ ಬೇರೆಲ್ಲ ಗ್ರಹಗಳ ಒಂದು ಬಲ ಇರೋದ್ರಿಂದ ನೀವು ಹೆಚ್ಚು ಯೋಚನೆ ಮಾಡಬೇಡಿ. ಗುರುಬಲ ಹೋಯ್ತಲ್ಲಪ್ಪ ಅಂತ 25 ಜನ ಈಗ ಮೊಬೈಲ್ ತೆಗೆದ್ರೆ ನಿಮಗೆ ರಾಜತ್ತೆ, ಅಯ್ಯೋ ಸಿಂಹರಾಶಿಯವ್ರಿಗೆ ಹೀಗೆ, ಅಯ್ಯೋ ಸಿಂಹರಾಶಿಯವ್ರಿಗೆ ಹೀಗೆ ಅಂತ ತಲೆ ಕೆಡಿಸ್ಕೊಬೇಡಿ. ಬೇರೆ ಗ್ರಹಗಳ ಬಲ ಚೆನ್ನಾಗಿದೆ, ಹಾಗಾಗಿ ಯೋಚನೆ ಮಾಡಬೇಡಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಹೇಗಿದೆಯಪ್ಪ ಅಂದರೆ ಲಾಭದಾಯಕವಾಗಿದೆ. ವಿದೇಶ ವಹಿವಾಟಿನ ಲಾಭ ಬರುತ್ತೆ. ವೃತ್ತಿಯಲ್ಲಿ ವಿಶೇಷ ಲಾಭ ಕಾಣ್ತೀರಾ. ಹೊಸ ಅವಕಾಶಗಳು ಒದಗುತ್ತೆ. ಆತ್ಮೀಯರಿಂದ ನಷ್ಟ, ವ್ಯಥೆ ಇದೆ, ಏನು ಮಾಡೋಕ್ಕಾಗುತ್ತೆ. ಆತ್ಮೀಯರಿಂದ ನಷ್ಟವೇ ಆಗುತ್ತೆ. ಮಧ್ಯರಾತ್ರಿ ಅಯ್ಯೋ ಹುಷಾರಿಲ್ಲ, ಬಾ ಮನೆಗೆ ಕರ್ಕೊಂಡು ಹೋಗೋ, ಹಾಸ್ಪಿಟ್ಲಿಗೆ ಫೋನ್ ಮಾಡಿದ್ರೆ ಹೋಗಬೇಕಾಗತ್ತೆ. ಅದೊಂದು ಅನುಭವ, ಏನು ಮಾಡೋದು, ಅದು ತೊಗೋಬೇಕಾಗತ್ತೆ. ಆ ರೀತಿಯಲ್ಲಿ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ತೊಡಕುಗಳು ಬರುತ್ತೆ. ನೋಡಿ, ವಸ್ತುತಃ ನಿಮಗೆ ಪಂಚಮಾಧಿಪತಿ ಗುರು, ಬುದ್ಧಿ ಅಧಿಪತಿ ವ್ಯಯದಲ್ಲಿ ಸಂಚರಿಸುವಾಗ ಬುದ್ಧಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಆಲೋಚನಾ ಶಕ್ತಿ ಕುಂದು ಹೋಗುತ್ತೆ. ಆ ಸಂದರ್ಭದಲ್ಲಿ ಬೇಡದ, ಅಗತ್ಯವಿಲ್ಲದ ಚಟುವಟಿಕೆಗಳ ಪಾಲ್ಗೊಳ್ತೀವಿ. ಆಗೇನಾಗುತ್ತೆ, ನಮಗೆ ತೊಂದರೆ ಉಂಟಾಗುತ್ತೆ. ಹೀಗಾಗಿ ಆಲೋಚನೆ ಮಾಡುವಾಗ ಸ್ವಲ್ಪ ಯೋಚಿಸಿ, 10 ಸಲ ಯೋಚಿಸಿ. ಒಳ್ಳೆಯ ಗುರುಗಳ ಮಾರ್ಗದರ್ಶನ ತೆಗೆದುಕೊಳ್ಳಿ. ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಿಮಗೆ ಆರಾಧನೆಗೆ ಏನಪ್ಪ ಅಂತಂದರೆ ಗುರು ಪ್ರಾರ್ಥನೆ, ಗುರು ಸೇವೆ, ಗುರು ಸನ್ನಿಧಾನ ದರ್ಶನ, ಇದು ಬಹಳ ಮುಖ್ಯ. ಇದನ್ನು ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವಿಶೇಷ ಲಾಭ, ಹಿರಿಯರಿಂದ ಲಾಭ, ವೃತ್ತಿಯಲ್ಲಿ ಮಾನ್ಯತೆ, ಗೌರವ, ಹೊಸ ಅವಕಾಶಗಳು ಸಿಗ್ತಕ್ಕಂಥ ಸಾಧ್ಯತೆ, ಕೃಷಿ, ಹೈನು ಕ್ಷೇತ್ರದಲ್ಲಿ ಲಾಭ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ.
ಗುರುಬಲವೂ ಇದೆ. ರಾಷ್ಟ್ರಾಧಿಪತಿ ಬುಧ ಅಂತೂ ತುಂಬ ಚೆನ್ನಾಗಿದ್ದಾನೆ, ಭದ್ರಯೋಗದಲ್ಲಿದ್ದಾನೆ, ಭೂಪೋ ಭದ್ರಕ ಯೋಗಿ ಅಂತ. ಹೀಗಾಗಿ ನಿಮಗೆ ರಾಜಮಾನ್ಯತೆ ಬರ್ತಕ್ಕಂಥದ್ದು, ನೀವೇ ರಾಜರಾಗ್ಬಿಡ್ತಕ್ಕಂಥದ್ದು, ಅಥವಾ ಇರ್ತಕ್ಕಂಥ ವಾತಾವರಣದಲ್ಲೇ ನೀವು ಹೆಚ್ಚು ಅಂತ ಅನ್ನಿಸ್ತಕ್ಕಂಥದ್ದು, ಮಾನ್ಯತೆ, ಪ್ರತಿಷ್ಠೆ, ಗೌರವ ಬರತಕ್ಕಂಥದ್ದು. ಸಂಗೀತ, ಸಾಹಿತ್ಯ ಈ ಕ್ಷೇತ್ರಗಳಲ್ಲಿರ್ತಕ್ಕಂಥವರಿಗೆ ಶುಕ್ರನೂ ಸೇರಿದಾಗ ರಂಗಕರ್ಮದಲ್ಲಿರ್ತಕ್ಕಂಥವರಿಗೆ ಸಿನಿಮಾ ಅಥವಾ ಇನ್ಯಾವ ಸೀರಿಯಲ್ಲು, ಇನ್ನೇನು ಈಗೇನು ರೀಲ್ಸ್ ಮಾಡೋರಿಗೂ ಅದೊಂದು ಕಲೆ ತಾನೆ, ಆ ಕಲೆಯಲ್ಲೂ ಒಂದು ಹೆಚ್ಚಿನ ಮಾನ್ಯತೆ ಸಿಗ್ತಕ್ಕಂಥದ್ದು, ಹೆಚ್ಚು ಲೈಕ್ ಸಿಗ್ತಪ್ಪ ಅಂತಂದರೆ ಅದೇ ಸಂತೋಷ ಅಲ್ವಾ. ಆ ಊಟ ಮಾಡಿದಷ್ಟು ಸಮಾಧಾನ ಸಿಗುತ್ತೆ ಅವರಿಗೆ. ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಇದು ಒಳ್ಳೆಯದೇ. ಚಂದ್ರನೂ ಚೆನ್ನಾಗಿದ್ದಾನೆ, ಹೀಗಾಗಿ ಚೆನ್ನಾಗಿದೆ. ಕನ್ಯಾ ರಾಶಿಯವರೆಗೂ ಬಂಗಾರದ ವಾರವಾಗಿದೆ ಈ ವಾರ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ವೃತ್ತಿಯಲ್ಲಿ ಎಚ್ಚರ ವಹಿಸಬೇಕು ನೀವು. ಸಣ್ಣ ಪುಟ್ಟ ಮನಸ್ತಾಪ ಬರೋ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ಬುದ್ಧಿಬಲ ಚೆನ್ನಾಗಿರುತ್ತದೆ, ಹಿರಿಯರಿಂದ ವಿಶೇಷ ಗೌರವ, ಮಕ್ಕಳಿಂದ ವಿಶೇಷ ಸಹಾಯ, ಮಾನ್ಯತೆ, ದಾಂಪತ್ಯದಲ್ಲೂ ಅನುರಾಗ, ಪ್ರೀತಿ, ವಿಶ್ವಾಸಗಳು ಹೀಗೆಲ್ಲ ತುಂಬ ಚೆನ್ನಾಗಿದೆ. ಈ ವಾರದಲ್ಲಿ ಕನ್ಯಾ ರಾಶಿಯವರಿಗೆ ಅತ್ಯುತ್ಕೃಷ್ಟವಾಗಿದೆ, ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಆ ಸಣ್ಣ ಪುಟ್ಟ ತೊಡಕುಗಳು ಏನಾದರೂ ಇದ್ದರೆ, ಅದೇ ಕರ್ಮದಲ್ಲ ವೃತ್ತಿಯಲ್ಲಿ ಆಗ್ತಕ್ಕಂಥ ತೊಡಕು, ಮನಸ್ತಾಪ ಈ ಥರದ್ದಿದೆ, ಅದು ನಿವಾರಣೆಯಾಗುತ್ತೆ ವಿಷ್ಣು ಸಹಸ್ರನಾಮದಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.